ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದು ನಿಮ್ಮನ್ನು ಸುಪ್ರಸಿದ್ಧವಾಗಿರತಕ್ಕಂಥ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಈ ಒಂದು ದೇವಾಲಯದಲ್ಲಿ ಶ್ರೀ ಪ್ರಸನ್ನ ಗಣಪತಿ, ಶ್ರೀ ಅಮೃತೇಶ್ವರ, ಶ್ರೀ ಅನ್ನಪೂರ್ಣೇಶ್ವರಿ ಮತ್ತು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ ಹಾಗೂ ನವಗ್ರಹ ಮತ್ತು ವೃಕ್ಷ ದೇವಾಲಯವಿರುತ್ತದೆ. ಈ ಕ್ಷೇತ್ರದಲ್ಲಿ ಗ್ರಹದೋಷವಿರುವವರು ಪೂಜಾದಿ ಕರ್ಮಗಳನ್ನು ಮಾಡಿದ್ದೇ ಆದರೆ ಅವರ ಗ್ರಹದೋಷ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಗ್ರಹ ದೋಷಗಳಷ್ಟೇ ಅಲ್ಲದೆ ಬೇರೆ ಯಾವುದೇ ದೋಷವಿದ್ದರೂ ಸಹ ಆ ದೋಷಕ್ಕೆ ಪೂಜಾ ಕರ್ಮಾದಿಗಳನ್ನು ಮಾಡಿಕೊಡುತ್ತಾರೆ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿರುವ ಯಾವ ದೇವರುಗಳು ಯಾವ ಗ್ರಹದೋಷಗಳನ್ನು ಪರಿಹಾರ ಮಾಡುತ್ತವೆ ಎಂಬುದನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ದೇವಾನುದೇವತೆಗಳೇ ಪ್ರಥಮ ಪೂಜೆಗೈಯುವ ಶ್ರೀ ಪ್ರಸನ್ನ ಗಣಪತಿಯ ಬಗ್ಗೆ ತಿಳಿಯೋಣ. ಈ ಪ್ರಸನ್ನ ಗಣಪತಿಯ ಸನ್ನಿಧಿಯಲ್ಲಿ ಪೂಜಿಸಿದ್ದೇಯಾದರೆ ನಿಮಗಿರುವ ಕಷ್ಟ ಕಾರ್ಪಣ್ಯಗಳು, ವಿದ್ಯಾಭ್ಯಾಸ, ಧನಕನಕ ವಸ್ತುವಾಹನಾದಿ ಎಲ್ಲವನ್ನು ಸ್ವಾಮಿಯು ಪ್ರಸನ್ನನಾದರೆ ನೀಡುತ್ತಾನೆ ಎಂದು ಹೇಳಲಾಗಿದೆ. ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಕೇತು ದೋಷಕಾರಕನಾಗಿದ್ದರೆ ಈ ಪ್ರಸನ್ನ ಗಣಪತಿಗೆ ಭಕ್ತಿಯಿಂದ ಬೇಡಿಕೊಂಡರೆ ದೋಷ ಪರಿಹಾರಕ್ಕೆ ಪೂಜೆ ಮಾಡಿಸಿದರೆ ಕೇತುಗ್ರಹವು ನಿಮ್ಮ ದೋಷ ಪ್ರಭಾವಗಳನ್ನು ಕಡಿಮೆ ಮಾಡುತ್ತಾನೆ ಮತ್ತು ಹೋಗಲಾಡಿಸುತ್ತಾನೆ ಎಂದು ನಂಬಲಾಗಿದೆ. ಅನೇಕ ಜನರು ಪ್ರಸನ್ನ ಗಣಪತಿಯನ್ನು ಪೂಜಿಸಿ ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ ಎಂದು ಹೇಳಲಾಗಿದೆ. ಅಮೃತೇಶ್ವರ ಸ್ವಾಮಿಯ ಬಗ್ಗೆ ಹೇಳುವುದಾದರೆ ಭಕ್ತರು ಬೇಡಿದ್ದೆಲ್ಲವನ್ನೂ ನೀಡುವ ಭೋಲೇನಾಥನಾಗಿದ್ದಾನೆ ಅಲ್ಲವೇ. ಪರಮೇಶ್ವರನು ತನ್ನ ಭಕ್ತನು ನೊಂದು ಬೆಂದ ಭಕ್ತನೊಬ್ಬನಿಗೆ ಅಮೃತವನ್ನು ನೀಡಿ ಕಾಪಾಡುತ್ತಾನೆ. ಆಗ ಪರಮೇಶ್ವರನು ಅಮೃತೇಶ್ವರನಾಗುತ್ತಾನೆ. ಈ ಅಮೃತೇಶ್ವರನು ಭಕ್ತಿಯಿಂದ ಪೂಜಿಸಿದ್ದೆಯಾದರೆ ಶನಿಗ್ರಹವು ಮತ್ತು ಶುಕ್ರಗ್ರಹ ನಿಮ್ಮ ಜಾತಕದಲ್ಲಿ ದೋಷದಿಂದ ಕೂಡಿದ್ದರೆ, ಆ ಶನಿ ಗ್ರಹ ದೋಷದಿಂದ ನೀವು ಕಂಗೆಟ್ಟಿದ್ದರೆ ಈ ಅಮೃತೇಶ್ವರನಿಂದ ದೋಷ ಪ್ರಭಾವವು ಕಡಿಮೆಯಾಗುತ್ತದೆ ಮತ್ತು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಅನೇಕ ಜನರು ಅಮೃತೇಶ್ವರನನ್ನು ಪೂಜಿಸಿ ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಜಗನ್ಮಾತೆಯು ಶ್ರೀ ಅನ್ನಪೂರ್ಣೇಶ್ವರಿಯಾಗಿ ಪರಮೇಶ್ವರನ ಬ್ರಹ್ಮಹತ್ಯಾ ದೋಷದಿಂದ ಕಾಪಾಲವನ್ನು ಹಿಡಿದು ತಿರುಗುತ್ತಿದ್ದಾಗ ಅನ್ನಭಿಕ್ಷೆ ನೀಡಿ ಕಾಪಾಡಿದವಳಲ್ಲವೇ ಈ ಪರಮೇಶ್ವರಿಯು. ಗ್ರಹ ದೋಷವನ್ನು ಕಳೆಯಲಾರಳೆ. ಶುಕ್ರನು ನಿಮ್ಮ ಜಾತಕದಲ್ಲಿ ದೋಷಪೂರಿತನಾಗಿದ್ದರೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನು ಪೂಜಿಸುವುದರಿಂದ ದೋಷ ಪ್ರಭಾವವು ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಶ್ರೀ ಅನ್ನಪೂರ್ಣೇಶ್ವರಿಯು ಭಕ್ತಿಯಿಂದ ಪೂಜೆ ಮಾಡಿದರೆ ಅವರ ದೋಷಗಳನ್ನು ಶ್ರೀಮಾತೆ ಅನ್ನಪೂರ್ಣೇಶ್ವರಿಯ ತಾಯಿಯು ಪರಿಹರಿಸುತ್ತಾಳೆ ಎಂದು ನಂಬಲಾಗಿದೆ. ಅನೇಕ ಜನರು ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಿಯನ್ನು ಪೂಜಿಸಿ ಒಳಿತು ಕಂಡಿದ್ದಾರೆ. ಈ ಕ್ಷೇತ್ರ ಅಧಿದೇವತೆಯಾದ ಶ್ರೀ ಅನ್ನಪೂರ್ಣೇಶ್ವರಿಯನ್ನು ಶ್ರೀ ಕ್ಷೇತ್ರ ವರನಾಡ ಅನ್ನಪೂರ್ಣೇಶ್ವರಿಯ ಅಪ್ಪಣೆಯಂತೆ ಅಲ್ಲಿಂದಲೇ ತಾಯಿಯ ಅರ್ಚಕ ವೃಂದವು ಇಲ್ಲಿಗೆ ಬಂದು ಪ್ರತಿಷ್ಠಾಪಿಸಿದ್ದು. ಈ ಕ್ಷೇತ್ರದ ಅನ್ನಪೂರ್ಣೇಶ್ವರಿಯು ಭಕ್ತ ಜನರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾಳೆ. ಪ್ರತಿ ವರ್ಷ ಶಿವರಾತ್ರಿಯಾದ ಮೇಲೆ ಶ್ರೀ ಕ್ಷೇತ್ರ ವರನಾಡಿನಲ್ಲಿ ಅನ್ನಪೂರ್ಣೇಶ್ವರಿಯ ರಥೋತ್ಸವ ನಡೆಯುವ ದಿನದವೇ ಇಲ್ಲಿ ಸಹ ಅದ್ದೂರಿ ರಥೋತ್ಸವ ಹಾಗೂ ಅನ್ನಸಂತರ್ಪಣೆ ನಡೆಯುತ್ತಿದೆ. ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದ್ದೆಯಾದರೆ ಶನಿ ಪರಮಾತ್ಮನು ನಿಮ್ಮ ಜಾತಕದಲ್ಲಿ ದೋಷಯುಕ್ತನಾಗಿದ್ದರೆ ಆಂಜನೇಯನಿಗೆ ಶನಿ ಪರಮಾತ್ಮನು ನಿನ್ನ ಭಕ್ತರನ್ನು ನಾನು ಕಾಡುವುದಿಲ್ಲ ಹಾಗೂ ಅವರನ್ನು ದೋಷಮುಕ್ತರನ್ನಾಗಿಸುತ್ತೇನೆ
ಅಲ್ಲದೆ ಅವರಿಗೆ ನಾನು ಎಲ್ಲವನ್ನ ನೀಡುತ್ತೇನೆ ಎಂದು ವಚನ ನೀಡಿದಂತೆ ಶನಿಮಾತ್ಮನು ಶನಿದೋಷವನ್ನು ಕಳೆಯುತ್ತಾನೆ. ಆದ್ದರಿಂದ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ನಿಮ್ಮ ಶನಿದೋಷ ಪ್ರಭಾವವು ಕಡಿಮೆಯಾಗುತ್ತದೆ ಹಾಗೂ ದೋಷ ನಿವೃತ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಅನೇಕ ಜನರು ಈ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ವೀಕ್ಷಕರೇ, ಈ ಕ್ಷೇತ್ರವಿರುವುದಾದರೂ ಎಲ್ಲಿ ಎಂದರೆ ಅರಮನೆಯ ನಗರಿ ಮೈಸೂರಿನ ಹೆಬ್ಬಾಳ ಬಡಾವಣೆಯ 1ನೇ ಹಂತದಲ್ಲಿರುತ್ತದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.